ಅನುಕೂಲಕರ ತೀರ್ಪಿಗಾಗಿ ಮಾಟ ಮಂತ್ರದ ಮೊರೆ ಹೋದ ಮಹಿಳೆ. ನ್ಯಾಯಾಧೀಶರ ಮೇಜಿನ ಬಳಿ ಸಾಸಿವೆ ಕಾಳು ಪ್ರತ್ಯಕ್ಷ. ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಅಕ್ರಮವಾಗಿ ನೆಲೆಸಿದ್ದ ಪಾಕ್ ಮೂಲದ ಪ್ರಜೆಗಳು ವೀಸಾ ಮುಗಿದ ಮೇಲೂ ಭಾರತದಲ್ಲಿ ವಾಸ. ತಾಯಿ ಮಗನ ಬಂಧನ. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ವಿಚಾರ ಡಿಜಿಟಲೈಸ್ ಕಾರ್ಯ ಚುರುಕುಗೊಳಿಸಲು ಸೂಚನೆ. ಅಪರ ಜಿಲ್ಲಾಧಿಕಾರಿ ಭಾಸ್ಕರ್. ಟೊಮ್ಯಾಟೊ ಬೆಲೆ ಭಾರೀ ಕುಸಿತ. ಸಂಕಷ್ಟಕ್ಕೆ ಸಿಲುಕಿದ ರೈತರು. ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಸಿವಿಲ್ ವ್ಯಾಜ್ಯದಲ್ಲಿ ಅನುಕೂಲಕರ ತೀರ್ಪು ಪಡೆಯುವ ಉದ್ದೇಶದಿಂದ ಹಿರಿಯ ಸಿವಿಲ್ ನ್ಯಾಯಾಧೀಶಿ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ಕುರ್ಚಿ ಹಾಗೂ ಡಯಾಸ್ ಮೇಲೆ ಮಂತ್ರಿಸಿದ ಬಿಳಿ ಸಾಸಿವೆ ಚೆಲ್ಲಿ ಮಾಟಮಂತ್ರ ಮಾಡಿರುವ ಘಟನೆ ನಡೆದಿದ್ದು, ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೀಗೆ ಸಿವಿಲ್ ವ್ಯಾಜ್ಯದಲ್ಲಿ ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರಿ ವ್ಯಾಜ್ಯ ಗೆಲ್ಲಲು ನ್ಯಾಯಾಧೀಶರ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರದ 1ನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಡೆದಿದೆ. ಕಳೆದ ಗುರುವಾರ ಬೆಳಗ್ಗೆ ಎಂದಿನಂತೆ ನ್ಯಾಯಾಧೀಶರು ಕಲಾಪ ಆರಂಭ ಮಾಡಲು ನ್ಯಾಯಾಲಯಕ್ಕೆ ಆಗಮಿಸಿದರೆ ಚೇರ್, ಡಯಾಸ್ ಸೇರಿದಂತೆ ಪೀಠದ ಮೇಲೆ ಮಂತ್ರಿಸಿದ ಬೆಳ್ಳಿ ಸಾಸಿವೆ ಚೆಲ್ಲಾಡಲಾಗಿತ್ತು. ಇದರಿಂದ ಸಿಸಿಟಿವಿ ದೃಶ್ಯ ಪರಿಶೀಲನೆ ನಡೆಸಿದ್ರೆ 65 ವರ್ಷದ ಮಹಿಳೆಯೊಬ್ಬರು ಆಗಮಿಸಿ ಬಿಳಿ ಸಾಸಿವೆ ಚೆಲ್ಲಾಡುವ ದೃಶ್ಯ ಸೆರೆಯಾಗಿತ್ತು. ಹಾಗಾಗಿ ನ್ಯಾಯಾಲಯದ ಮುಖ್ಯ ಆಡಳಿತಾಧಿಕಾರಿ ನೇತ್ರ ನೀಡಿದ ದೂರಿನ ಮೇರೆಗೆ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಂಡಿದ್ದು, ಆರೋಪಿ ಮಹಿಳೆಯನ್ನು ಬಂಧಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿನ್ನೆ ಮಾರ್ನಿಂಗ್ ಒಂದು ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಎರಾಡಿಕೇಷನ್ ಆಫ್ ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ 2017 ಆ್ಯಕ್ಟಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಈ ಕೇಸ್ದು ಮಾಹಿತಿ ಪ್ರಕಾರ ಬೇಸಿಕ್ಲಿ ಕೋರ್ಟ್ ಹಾಲಲ್ಲಿ ಯಾರೋ ಒಬ್ಬರು ಮಹಿಳಾ ಹೋಗಿ ಆ ಟೈಮ್ಗೆ ಯೆಲ್ಲೋ ಮಸ್ಟರ್ಡ್ ಸೀಡ್ಸ್ ಮತ್ತು ಬೇರೆ ಏನು ಪೂಜಾಗೆ ಐಟಮ್ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ಏನು ಬ್ಲ್ಯಾಕ್ ಮ್ಯಾಜಿಕ್ ಥರ ರಿಚುವಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅರೌಂಡ್ 9:30 ಆದಮೇಲೆ ಅದು ಕೋರ್ಟಲ್ಲಿ ಕೆಲಸ ಯಾರು ಮಾಡ್ತಾ ಇದ್ದಾರೆ, ಶಿರಸ್ತೇದಾರ್ ಮತ್ತು ಬೇರೆ ಕೋರ್ಟ್ ಅಫಿಷಿಯಲ್ಸ್ ಅವ್ರ ಗಮನಕ್ಕೆ ಬಂದಿದೆ. ಆಮೇಲೆ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಕಿ ಅಮ್ಮ ಈ ಥರ ರಿಚುವಲ್ಸ್ ಮಾಡೋಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಕೇಳಿದಾಗ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ದು ಅವ್ರದ್ದು ಅದೇ ದಿನ ಸಿವಿಲ್ ಕೇಸ್ದು ಹಿಯರಿಂಗ್ ಇತ್ತು. ಆ ಹಿಯರಿಂಗ್ ಅವರ ಪರವಾಗಿ ಆಗಬೇಕು, ಈ ಕಾರಣ ಬಗ್ಗೆ ಅಮ್ಮ ಈ ಥರ ರಿಚುವಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಈ ಥರ ಅವರು ತಿಳಿಸಿದರು ನಮಗೆ. ಕೋರ್ಟ್ದವ್ರದ್ದು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟಲ್ಲಿ. ಜೊತೆಗೆ ಅವರಿಗೆ ಕಸ್ಟಡಿಯಲ್ಲಿ ತಗೊಂಡು ಈಗ ಜೆಸಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಇನ್ನು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ಪೊಲೀಸರು ಮಹಿಳೆಯ ಗುರುತು ಪತ್ತೆ ಹಚ್ಚಿದ್ದು, ಬಂಧಿತ ಮಹಿಳೆಯನ್ನು ಚಿಕ್ಕಬಳ್ಳಾಪುರ ನಗರದ ಒಲಸಣ್ಣ ಬೀದಿ ನಿವಾಸಿ 65 ವರ್ಷದ ಮಂಜುಳಾ ಎಂದು ಗುರುತಿಸಲಾಗಿದೆ. ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ತನ್ನ ಸಿವಿಲ್ ವ್ಯಾಜ್ಯದಲ್ಲಿ ಅನುಕೂಲಕರ ತೀರ್ಪು ಬರಲೆಂಬ ಉದ್ದೇಶದಿಂದ ನ್ಯಾಯಾಧೀಶರ ಮೇಲೆ ಮಾಟ ಮಂತ್ರ ಮಾಡಿ ಪ್ರಭಾವ ಬೀರುವ ಪ್ರಯತ್ನ ಮಾಡಿದ್ದಾಗಿ ಹೇಳಿಕೆ ನೀಡಿದ್ದಾರೆ. ಕೋರ್ಟ್ ಇಸ್ ಅ ವೆರಿ ಸೆಕ್ಯೂರ್ಡ್ ಪ್ಲೇಸ್. ಅಲ್ಲಿ ಎಲ್ಲ CCTV ಕ್ಯಾಮ್ರಾಸ್ ಇದೆ, ನಮ್ಮ ಗಾರ್ಡ್ ಕೂಡ ಹಾಕ್ತೀವಿ ನಾವು. ಸೊ ಮತ್ತೆ ವರ್ಕಿಂಗ್ ಟೈಮಲ್ಲಿ ಆಗಿತ್ತು. ಸೊ ಅವ್ರ ಮುಂದೆ ಯಾವಾಗ ಆಗಿದೆ ಅವರು ಅದನ್ನು ನೋಟಿಸ್ ಮಾಡಿ ಎಲ್ಲರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅಕ್ಯೂಸ್ಡ್ ಒಬ್ಬರು ಲೇಡಿ ಇದ್ದಾರೆ, 65 ಇಯರ್ಸ್ ಏಜ್ ಇದೆ, ಸೀನಿಯರ್ ಸಿಟಿಸನ್ ಇದ್ದಾರೆ. ಅವರು ಲೋಕಲ್ದವರು, ಅವ್ರದ್ದು ಯಾವುದು ಕೇಸ್ ಇತ್ತು, ಲ್ಯಾಂಡ್ ಡಿಸ್ಪ್ಯೂಟ್ ರಿಲೇಟೆಡ್ ಸಿವಿಲ್ ಸೂಟ್ ಇತ್ತು, ಅದನ್ನು ಹಿಯರಿಂಗ್ಗೆ ಅವ್ರ ಪರವಾಗಿ ಆಗಬೇಕು, ಅವರಿಗೆ ಈ ಥರ ಅನಿಸುತ್ತೆ ಈ ಥರ ಮಾಡ್ತೀವಿ, ಅವ್ರ ಪರವಾಗಿ ಆಗುತ್ತೆ, ಈ ಕಾರಣ ಅವರು ಮಾಡಿದ್ದಾರೆ, ಈ ಥರ ಹೇಳ್ತಾ ಇದ್ದಾರೆ ಅವರು. ಅದು ನೋಡಿ ಅವ್ರದ್ದು ಇಂಟರೋಗೇಷನ್ ಮಾಡ್ತೀವಿ, ಗೊತ್ತಾಗುತ್ತೆ ನಮಗೆ. ಬಟ್ ಮೇ ಬಿ ಸ್ವಂತ ಇಷ್ಟದಿಂದ ಅಥವಾ ಸ್ವಂತ ಅವರಿಗೆ ಏನು ಮೈಂಡಲ್ಲಿ ಐಡಿಯಾ ಬಂದಿದ್ದು ಮಾಡಿದ್ದಾರೆ ಅವರು. ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿ ಹಾಗೂ ವಾಮಾಚಾರ ಪ್ರತಿಬಂಧಕ ಮತ್ತು ನಿರ್ಮೂಲನಾ ಅಧಿನಿಯಮ 2017 ರಡಿ ಮಹಿಳೆ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದು, ನ್ಯಾಯಾಲಯವು ಆರೋಪಿ ಮಹಿಳೆಯನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪೊಲೀಸರು ಪಾಕಿಸ್ತಾನ ಮೂಲದ ತಾಯಿ ಮತ್ತು ಮಗನನ್ನ ಬಂಧಿಸಿದ್ದಾರೆ. ವೀಸಾ ಅವಧಿ ಮುಗಿದ ಬಳಿಕವೂ ಭಾರತದಲ್ಲೇ ಅಕ್ರಮವಾಗಿ ನೆಲೆಸಿದ್ದಲ್ಲದೆ ಪಡಿತರ ಚೀಟಿ ಹಾಗೂ ಮತದಾರರ ಗುರುತಿನ ಚೀಟಿಯನ್ನ ಅಕ್ರಮವಾಗಿ ಪಡೆದಿರುವ ಆರೋಪದ ಅಡಿ ಇಬ್ಬರನ್ನ ಬಂಧಿಸಲಾಗಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದಾಸಯ್ಯಗಾರಿಪಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದ ಫರ್ಹಾನಾಜ್ ಹಾಗೂ ಅವರ ಪುತ್ರ ಮೊಹಮ್ಮದ್ ಫರೀದ್ ಅವರನ್ನು ಬಾಗೇಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಫರ್ಹಾನಾಜ್ ಅವರು ಪಾಕಿಸ್ತಾನ ಮೂಲದವರಾಗಿದ್ದು ದುಬೈನಲ್ಲಿ ಕೆಲಸ ಮಾಡುತ್ತಿದ್ದು ದಾಸಯ್ಯಗಾರಿಪಲ್ಲಿ ಗ್ರಾಮದ ಆಯುಬ್ ಖಾನ್ ಅವರನ್ನು ವಿವಾಹವಾಗಿದ್ದರು. ಮೊದಲ ಮಗುವಿಗೆ ಪಾಕಿಸ್ತಾನದಲ್ಲಿ ಜನ್ಮ ನೀಡಿದ ಅವರು ನಂತರ ದುಬೈನಲ್ಲಿ ಇನ್ನಿಬ್ಬರು ಮಕ್ಕಳಿಗೆ ಜನ್ಮ ನೀಡಿದ್ದರು. ಬಳಿಕ ಕುಟುಂಬ ಸಮೇತರಾಗಿ ಭಾರತಕ್ಕೆ ಬಂದು ಗಂಡನ ಊರಿನಲ್ಲಿ ನೆಲೆಸಿದ್ದರು. हमारा सलाम लियो पब्लिक पूरी। हम लोग बहुत तकलीफ में ही, आज हम लोग को बहुत परेशानी है। हमारा बच्चा अंदर चले गए, पाकिस्तान से आया, उसकी वीज़ा सब रेडी करके लेके आए, भावच को भी लेके चले गई अंदर है। कल से बच्चे को अंदर डाली, एग्ज़ाम है उसका, उसे छोड़ ही नहीं, बोलती नहीं ऐसा है वैसा है करके। सिर्फ आधार कार्ड बनाया, पैन कार्ड बनाया उसने, दूसरा क्या भी क्रिमिनल केस नहीं है उसका। इतने के वास्ते थी इशू कर रही इन लोग। अल्लाह तुम लोग को सबको हयाती दे, उन तुम्हारे बीमारियां दूर है। हम लोग को जरा मदद करो प्लीज, जरा मदद करो, हमारे तकलीफों में जरा साथ आओ। हमारे आदमी बहुत मुश्किल में ही हमें अच्छा बाहर आना, हमारे भाई की बीवी बाहर आना, बस होता होना सो हमें आके। उन 15 साल के ऊपर होगा, 15-20 साल, अभी तक ना पासपोर्ट दे रही ना ढंग से वीजा दे रही उनको, ऐसे ही भगा रही उनको, ऐसा जाओ ऐसा ही करो करी। ಇನ್ನು ಭಾರತಕ್ಕೆ ಬಂದ ನಂತರ ಫರ್ಹಾನಾಜ್ ಹಾಗೂ ಪುತ್ರ ಮೊಹಮ್ಮದ್ ಫರೀದ್ ಅವರ ವೀಸಾ ಅವಧಿ ಮುಕ್ತಾಯಗೊಂಡಿದ್ದರೂ ಸಹ ಇಬ್ಬರು ಪಾಕಿಸ್ತಾನಕ್ಕೆ ಮರಳದೆ ಭಾರತದಲ್ಲೇ ಅಕ್ರಮವಾಗಿ ವಾಸಿಸುತ್ತಿದ್ದರು ಎನ್ನಲಾಗಿದೆ. ಅಲ್ಲದೆ ಅಕ್ರಮವಾಗಿ ಪಡಿತರ ಚೀಟಿ ಹಾಗೂ ಮತದಾರರ ಗುರುತಿನ ಚೀಟಿಯನ್ನು ಸಹ ಮಾಡಿಸಿಕೊಂಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ತಹಶೀಲ್ದಾರ್ ಮನೀಷಾ ಪತ್ರಿ ನೀಡಿದ ದೂರಿನ ಮೇರೆಗೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪರಿಶೀಲನೆ ವೇಳೆ ಇಬ್ಬರ ಪಾಕಿಸ್ತಾನದ ಪಾಸ್ಪೋರ್ಟ್ಗಳು ಸಹ ಪತ್ತೆಯಾಗಿವೆ. ಆಫೀಸಿಂದ ನಮಗೊಂದು ಕಂಪ್ಲೇಂಟ್ ಬಂದಿರ್ತದೆ, ಈ ರೀತಿ ಭಾರತದ ಪೌರತ್ವ ಹೊಂದೇ ಇರುವಂತಹ ಕೆಲವು ವ್ಯಕ್ತಿಗಳು ಬಾಗೇಪಲ್ಲಿ ತಾಲೂಕಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಕಂಪ್ಲೇಂಟ್ ಮೇರೆಗೆ ನಾವು ವಿಸಿಟ್ ಮಾಡಿದಾಗ ಮತ್ತು ದಾಖಲೆಗಳನ್ನ ನೋಡಿದಾಗ ನಮಗೆ ಆ ರೀತಿ ಭಾರತದ ಪೌರತ್ವ ಹೊಂದೇ ಇರೋರು ವ್ಯಕ್ತಿಗಳು ಕಂಡುಬಂದಿರ್ತದೆ. ಹೇಗೆ ಅಂತಂದರೆ ಅವರು ಪಾಕಿಸ್ತಾನಿ ಪಾಸ್ಪೋರ್ಟ್ಸ್ನ ಹೊಂದಿರ್ತಾರೆ, ಜೊತೆಗೆ ಅವರು ಹುಟ್ಟು ಸ್ಥಳ ಬಂದು ಭಾರತ ದೇಶ ಆಗಿರೋದಿಲ್ಲ. ಸೊ ಅದು ಯಾವ ರೀತಿ ಅಂತಂದರೆ ಅವರು ಇನಿಷಿಯಲ್ ಆಗಿ ಒಬ್ಬ ವ್ಯಕ್ತಿ ಹೆಸರು ಮೊಹಮ್ಮದ್ ಆಯುಬ್ ಖಾನ್ ಅಂತ ಅಂದ್ಬಿಟ್ಟು ಅವರು ದಾಸಯ್ಯಗಾರಿಪಲ್ಲಿಯ ನಿವಾಸಿಯಾಗಿರ್ತಾರೆ. ಅವರು 1993ರಲ್ಲಿ ದುಬೈನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಬ್ಬ ಲೇಡಿ ಫರ್ನಾಜ್ ಅನ್ನೋರು ಪರಿಚಯ ಆಗಿಬಿಟ್ಟು ಅವರು ಮದುವೆ 2003ನಲ್ಲಿ ಆಗ್ತಾರೆ. 2004ನಲ್ಲೇ ಅವರ ಮೊದಲನೇ ಮಗ ಮೊಹಮ್ಮದ್ ಫರ್ದೀನ್ ಹುಟ್ಟುತ್ತಾರೆ, ಅಲ್ಲಿ ಪಾಕಿಸ್ತಾನಲ್ಲೇ ಹುಟ್ಟುತ್ತಾರೆ. ಅದಾದ ನಂತರ ಇನ್ನು ಇಬ್ಬರು ಮಕ್ಕಳು ದುಬೈನಲ್ಲಿ ಹುಟ್ಟುತ್ತಾರೆ. ಸೊ ಅದಾದ ಬಳಿಕ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದಾಗ ಅವರು ಒಂದು ಇಂಡಿಯನ್ ಸಿಟಿಜನ್ಶಿಪ್ನ ಪಡೆದೇನೆ ಬೇರೆ ಡಾಕ್ಯುಮೆಂಟ್ಸ್ನ ತೊಗೊಂಡ್ಬಿಡ್ತಾರೆ. ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಬೆಂಗಳೂರಿನಲ್ಲಿ ತೊಗೊಳ್ತಾರೆ, ಅದೇ ರೀತಿ ಆಧಾರ್ ಕಾರ್ಡ್ನೂ ಕೂಡ ಬೆಂಗಳೂರಿನಲ್ಲೇ ತೊಗೊಳ್ತಾರೆ. ಅದಾದಮೇಲೆ ಅವರು ಆಧಾರ್ ಅಡ್ರೆಸ್ನ ಬಾಗೇಪಲ್ಲಿಗೆ ಚೇಂಜ್ ಮಾಡಿಕೊಂಡು ರೇಷನ್ ಕಾರ್ಡಲ್ಲಿ ನಮೂದು, ಜೊತೆಗೆ ವೋಟರ್ ಲಿಸ್ಟ್ನಲ್ಲಿ ನಮೂದು ಮಾಡ್ಕೊಳ್ತಾರೆ. ಸೊ ಈ ರೀತಿ ಕಂಪ್ಲೇಂಟ್ ಬಂದಾಗ ಇಮಿಡಿಯೇಟಾಗಿ ನಾವು ಆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಅವ್ರನ್ನೂ ಎಲ್ಲ ನಾವು ಒಂದು ರೀತಿ ಮಾತಾಡಿಸಿದ ಮೇಲೆ ಆ ಒಂದು ವಿಷಯ ನಮಗೆ ಹೊರಗಡೆ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಇಮಿಡಿಯೇಟಾಗಿ ರೇಷನ್ ಕಾರ್ಡ್ನಲ್ಲಿ ಹೆಸರು ಡಿಲೀಟ್ ಮಾಡ್ತೀವಿ, ಜೊತೆಗೆ ವೋಟರ್ ಲಿಸ್ಟಿಂದನೂ ಕೂಡ ಯಾರು ಭಾರತದ ಪೌರತ್ವ ಹೊಂದಿಲ್ವೋ ಒಂದು ತಾಯಿ ಮತ್ತು ಒಬ್ಬ ಮಗ ಅವ್ರದ್ದು ಕೂಡ ನಾವು ಇಮಿಡಿಯೇಟಾಗಿ ಡಿಲೀಟ್ ಮಾಡ್ತೀವಿ. ಜೊತೆಗೆ ಅವರ ವಿರುದ್ಧ ಕೂಡ ನಾವು ಒಂದು ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿದ್ದೀವಿ. ಮೊಹಮ್ಮದ್ ಆಯುಬ್ ಖಾನ್ ಅವರು ಇಂಡಿಯನ್ ಸಿಟಿಸನ್ನೇ. ಹೌದು, ಅವರು ಮದುವೆ ಆಗಿದ್ದು ದುಬೈಯಲ್ಲಿ ಮದುವೆ ಆಗ್ತಾರೆ. ಬಟ್ ಆಕೆ ಬಂದು ಪಾಕಿಸ್ತಾನಿ ನ್ಯಾಷನಲ್ ಆಗಿರ್ತಾರೆ. ಅವರ ಮೊದಲನೇ ಮಗನೂ ಕೂಡ ದುಬೈಯಲ್ಲಿ ಇದ್ದಾಗಲೇ ಅವರು ಪಾಕಿಸ್ತಾನ್ಗೆ ಹೋಗಿ ಅಲ್ಲಿ ಅವರು ಮಗು ಹುಟ್ಟೋದು. ಸೊ ಅದು ಕೂಡ ಪಾಕಿಸ್ತಾನಿ ನ್ಯಾಷನಲ್ ಆಗಿರುತ್ತೆ. ಈಗ ತಾಯಿ ಮತ್ತು ಮೊದಲನೇ ಮಗ ಮೇಲೆ FIR ಆಗಿದೆ. ಪ್ರಕರಣ ಸಂಬಂಧ ಫರ್ಹಾನಾಜ್ ಹಾಗೂ ಪುತ್ರ ಮೊಹಮ್ಮದ್ ಫರೀದ್ ಅವರನ್ನು ಬಂಧಿಸಿರುವ ಪೊಲೀಸರು ವಿದೇಶಿ ಪ್ರಜೆಗಳ ಕಾಯ್ದೆ ಸೇರಿದಂತೆ ಸಂಬಂಧಿತ ಕಾನೂನುಗಳಡಿ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಇದೇ ವೇಳೆ ಅಕ್ರಮವಾಗಿ ಪಡೆದಿದ್ದ ಪಡಿತರ ಚೀಟಿ ಹಾಗೂ ಮತದಾರರ ಗುರುತಿನ ಚೀಟಿಯನ್ನು ಅಧಿಕಾರಿಗಳು ರದ್ದುಪಡಿಸಿದ್ದಾರೆ. ಪ್ರಕರಣದ ಕುರಿತು ಇನ್ನಷ್ಟು ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಅಂಗವಾಗಿ ಮತದಾರರಿಂದ ತುಂಬಿಸಿರುವ ಅರ್ಜಿಗಳನ್ನು ಸ್ವೀಕರಿಸಿ ಡಿಜಿಟಲೈಸ್ ಮಾಡುವ ಕಾರ್ಯವನ್ನು ಚುರುಕುಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ತಿಳಿಸಿದರು.
ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆಯ ಅಂಗನವಾಡಿ ಕೇಂದ್ರದಲ್ಲಿ ಎಸ್ಐಆರ್ ಡಿಜಿಟಲೀಕರಣ ಕಾರ್ಯವನ್ನು ವೀಕ್ಷಿಸಿ ಆನಂತರ ಭೇಟಿಯಾದ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಗಣತಿಯ ಅರ್ಜಿ ಹಂಚಿಕೆ ಕಾರ್ಯ ಯಶಸ್ವಿಯಾಗಿ ನಡೆದಿದೆ. ಜಿಲ್ಲಾ ಚುನಾವಣಾಧಿಕಾರಿಗಳ ನಿರ್ದೇಶನದಂತೆ ಮತಗಟ್ಟೆ ಕೇಂದ್ರಗಳಿಗೆ ಭೇಟಿ ನೀಡಿ ವರದಿ ಸಲ್ಲಿಸಲು ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿದ್ದ ಕ್ಷೇತ್ರದಲ್ಲಿ ನಗರದಲ್ಲಿ ಮತಗಟ್ಟೆಗಳಲ್ಲಿ ಡಿಜಿಟಲ್ ಕಾರ್ಯ 10ರಿಂದ 15% ಮಾತ್ರ ಆಗಿದೆ. ಅದನ್ನು ನಾಳೆಯವರೆಗೆ 50ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಮಾಡಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಸೊ ಅದನ್ನು ಪ್ರತಿ ಪೋಲಿಂಗ್ ಸ್ಟೇಷನನ್ನು ವಿಸಿಟ್ ಮಾಡಿ ಸ್ವಲ್ಪ ನಿರ್ದೇಶನ ನೀಡಲಿಕ್ಕೆ ಸೂಚಿಸಿದ್ದಾರೆ. ಅದರ ಸಂಬಂಧ ಇವತ್ತು ನಾವು ಶಿಡ್ಲಘಟ್ಟ ನಗರ ಪ್ರದೇಶದಲ್ಲಿ ಒಂದು 7 ಪೋಲಿಂಗ್ ಸ್ಟೇಷನ್ಸು ಕಡಿಮೆ ತರಬೇತಿದೆ. ಡಿಸ್ಟ್ರಿಬ್ಯೂಷನ್ ಎಲ್ಲ ಆಗಿದೆ, ಬಟ್ ಡಿಜಿಟೈಸೇಷನ್ ಸ್ವಲ್ಪ ಕಡಿಮೆ ಇದೆ. ಸೊ ಅದಕ್ಕೆ ಒಂದು ನಿರ್ದೇಶನ ಕೊಡಲಿಕ್ಕೆ ಬಂದಿದ್ದೇನೆ. ಎಲ್ಲ ನಮ್ಮ ಹಿರಿಯರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಸ್ವಲ್ಪ ಒತ್ತು ಕೊಟ್ಟರೆ ಅದನ್ನು ನಾವು 50% ಅಟ್ಲೀಸ್ಟ್ ನಾಳೆ ಒಳಗಡೆ ಮುಗಿಸ್ಬೇಕಾಗುತ್ತೆ. ಇವತ್ತು ಶನಿವಾರ ಭಾನುವಾರ ಇರೋದರಿಂದ ರಜಾ ದಿನಗಳಲ್ಲೂ ಸಹ ಕೆಲವು ಕೆಲಸಕ್ಕೆ ಹೋಗಿರೋರು ನಗರ ಪ್ರದೇಶದಲ್ಲಿ ಮನೆಗೆ ಬಂದಿರ್ತಾರೆ. ಇಮಿಗ್ರೇಷನ್ ಫಾರಮನ್ನು ನೀಟಾಗಿ ಫಿಲಪ್ ಮಾಡಿಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಇವತ್ತು ಬಂದಿದ್ದೇನೆ. ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೆಚ್ಚಾಗಿ ಒತ್ತು ಕೊಟ್ಟರೆ ನಾವು ಡಿಸೈನ್ ರಿಸಲ್ಟ್ಸನ್ನು ಪಡ್ಕೋಬೋದು. ಈ ಕಾರ್ಯದಲ್ಲಿ ಸಹಜಿಲ್ಲಾ ನೋಂದಣಾಧಿಕಾರಿಗಳು, ತಹಸೀಲ್ದಾರ್ ಮತ್ತು ನಗರಸಭೆಯ ಪೌರಾಯುಕ್ತರು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ನೋಂದಣಾಧಿಕಾರಿ ಎಸ್ಎಸ್ ಅಬೀದ್, ತಹಸೀಲ್ದಾರ್ ಗಗನ ಸಿಂಧು, ನಗರಸಭೆಯ ಪೌರಾಯುಕ್ತೆ ಅಮೃತ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಬಡ ವಿದ್ಯಾರ್ಥಿಗಳ ಪಾಲಿನ ಆಪದ್ಬಾಂಧವ, ಅತಿಥಿ ಉಪನ್ಯಾಸಕರ ಬಗ್ಗೆ ಕಾಳಜಿ ಹೊಂದಿರುವ ಮಾನವೀಯತೆಯ ಹೃದಯವಂತ, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪ್ರೊಫೆಸರ್, ಸಹೋದ್ಯೋಗಿಗಳ ಪಾಲಿನ ಆತ್ಮಬಂಧು, ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಜ್ಯಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ವೆಂಕಟೇಶ್ ವಿ ಸರ್ ಅವರಿಗೆ 52ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮಗೆ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯದೊಂದಿಗೆ ಸದಾ ಸುಖಿಯಾಗಿರಿಸಲಿ. ನಿಮ್ಮ ಸೇವೆ ಮತ್ತಷ್ಟು ವಿಸ್ತಾರವಾಗಲಿ. ಇಂಥಿ ಶುಭ ಕೋರುವವರು ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ದೇವನಹಳ್ಳಿ ಮತ್ತು ಗೌರಿಬಿದನೂರು ಭಾಗದ ನಿಮ್ಮ ಪ್ರೀತಿಯ ವಿದ್ಯಾರ್ಥಿಗಳು, ಹಿತೈಷಿಗಳು ಮತ್ತು ಸಹೋದ್ಯೋಗಿಗಳು. ಒನ್ಸ್ ಅಗೈನ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ.
ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಕೋಲಾರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಲೆ ಭಾರಿ ಕುಸಿತಗೊಂಡ ಹಿನ್ನೆಲೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಟೊಮ್ಯಾಟೊಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವಡ್ಡಹಳ್ಳಿ ಟೊಮ್ಯಾಟೊ ಮಾರುಕಟ್ಟೆ ಬಳಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಟೊಮ್ಯಾಟೊ ಬೆಲೆ ನಿರಂತರವಾಗಿ ಕುಸಿತಗೊಂಡಿರುವುದರಿಂದ ರೈತರಿಗೆ ಉತ್ಪಾದನಾ ವೆಚ್ಚವು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಟೊಮ್ಯಾಟೊಗೆ ಸರ್ಕಾರ ತಕ್ಷಣ ಬೆಂಬಲ ಬೆಲೆ ಘೋಷಿಸಿ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಧಾವಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ರೈತರ ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕಳೆದ 2 ವರ್ಷಗಳಿಂದ ರೈತರ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ. ಯಾಕಂದರೆ ಟೊಮಾಟೊ ಬೆಲೆ ಇವತ್ತು 100ರಿಂದ 150 ರೂಪಾಯಿ ಹೋಗ್ತಾ ಇದೆ. ಒಂದು ಪೇಪರ್ ಬೆಲೆ 2200 ರೂಪಾಯಿ ಇದ್ದು 3300 ರೂಪಾಯಿ ಆಗಿದೆ ಒಂದು ಕಟ್ಟೆ. ಇವತ್ತು ಟೊಮಾಟೊ ಬೆಲೆ ಒಂದು ಬಾಕ್ಸ್ 120 ರೂಪಾಯಿ ಹೋಗ್ತಾ ಇದೆ ಅಂದರೆ ಇದು ಜಾಸ್ತಿ ತೀವ್ರ ದುಃಖಕರ ಆಗಿದೆ ರೈತರ ಪರಿಸ್ಥಿತಿ. ಒಬ್ಬ ಯೂರಿಯಾ ಮೂಟೆ ಬೇಕು ಅಂದರೆ 300ರಿಂದ 400 ರೂಪಾಯಿ 500 ರೂಪಾಯಿ ಮಾಡ್ತಾ ಇದ್ದಾರೆ. ಒಂದು DAP ಬೆಳೆ ಬೇಕಾದರೆ 2400 ರೂಪಾಯಿ 2500 ರೂಪಾಯಿ ಆಗ್ತಾ ಇದೆ. ಆದರೆ ರೈತರ ಪರಿಸ್ಥಿತಿ ಈ ರೀತಿಯಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೋಬೇಕು. ಇದನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಒಡ್ಡಳ್ಳಿಯಲ್ಲಿ ಮಾರುಕಟ್ಟೆಯಲ್ಲಿ ನಾವು ಧರಣಿ ಮಾಡ್ತಾ ಇರೋದು ಏನಂತಂದ್ರೆ, ರೈತರು ಒಂದು ಟೊಮ್ಯಾಟೊ ಬೆಲೆಯನ್ನು ಬೆಳಿಬೇಕಾದ್ರೆ ಅವರು ಪ್ರಾಣನ ಅಡ ಇಟ್ಟು ಬೆಳೀತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಪ್ರಾಣ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಇಲ್ಲ ಜಮೀನು ಅಡ ಇಟ್ಟಿದ್ದಾಯ್ತು, ಒಡವೆ ಅಡ ಇಟ್ಟಿದ್ದಾಯ್ತು, ಎಲ್ಲ ಅಡ ಇಟ್ಟು ಎಲ್ಲ ಹೋಗಿದ್ದಾವೆ. ಈಗ ಪ್ರಾಣ ಒಂದೇ ಇರೋದು ರೈತರಿಗೆ. ಆ ಪ್ರಾಣನ ಅಡ ಇಟ್ಟು ರೈತರು ಬೆಳೆ ಬೆಳೀತಾ ಇದ್ದಾರೆ. ಆದರೆ ಅವರ ಬೆಳೆಗೆ, ಅವ್ರ ಶ್ರಮಕ್ಕೆ, ಅವ್ರ ಬೆವರಿಗೆ ಬೆಲೆ ಸಿಗ್ತಾ ಇಲ್ಲ. ಈಗ ನಿಗದಿತ ದರ ಇಲ್ಲ. ಇವತ್ತು ರೋಡ್ ಅಲ್ಲಿ ರಸ್ತೆಗಳಲ್ಲಿ ಸುರಿತಾ ಇದ್ದಾರೆ, ತಗೊಂಡು ಬಂದು ಅವರ ರಕ್ತ ಚೆಲ್ತಾ ಇದ್ದಾರೆ ಟೊಮೆಟೊ ಬೆಳೆಯೋದಕ್ಕೆ. ಈ ಒಂದು ಸರ್ಕಾರಕ್ಕೆ ಅದನ್ನು ಕಾಣ್ತಾ ಇಲ್ವಾ ಅಂತ ನಾವು ಕೇಳ್ತಾ ಇದ್ದೇವೆ. ಇವತ್ತು ನಾವು ಪ್ರಶ್ನೆ ಮಾಡ್ತಿರೋದು ಏನಂತಂದ್ರೆ, ಸರ್ಕಾರಗಳು ಬೇರೆ ಎಲ್ಲದಕ್ಕೂ ನಿಗದಿತ ದರ ಇದೆ, ರೈತರು ಬೆಳೆಯುವಂತ ಬೆಳೆಗೆ ಯಾಕೆ ನಿಗದಿತ ದರ ಮಾಡಿಲ್ಲ? ಈ ಸುಮಾರು ಟೊಮೆಟೊ ಬೆಳೆಯಕ್ಕೆ ಸುಮಾರು ಲಕ್ಷಗಳು ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕೆಜಿಗೆ 30 ರೂಪಾಯಿ ನಿಗದಿತ ದರ ಮಾಡಲೇಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದೆ. ಸರ್ಕಾರ ನೀವು ಏನು ದರ ಹೋಗಿದೆ ಅಂತೇಳಿ ವರದಿ ಕೇಳಿದ್ರೆ ಏನು ವರದಿ ಕೊಡ್ತಾರೆ? ಯಾವ ರೀತಿ ವರದಿ ಕೊಡ್ತಾರೆ? ಎಷ್ಟು ಅವಕ ಬರ್ತಾ ಇದೆ, ಎಷ್ಟು ಬಾಕ್ಸ್ ಬರ್ತಾ ಇದೆ, ಆ ಬಾಕ್ಸ್ ರೇಟ್ ಏನಿದೆ ಅಂತೇಳಿ ವರದಿ ಹೆಂಗೆ ಕೊಡ್ತಾರೆ? ನಾವು ಕೇಳ್ತಾ ಇರೋದು ಪ್ರಶ್ನೆ. ನಮ್ಗೆ ಗೊತ್ತಿದೆ ಇವಾಗ ಸರ್ಕಾರದ ಮೇಲೆ ಯಾವ ರೀತಿ ಅವ್ರು ಬಗ್ಗು ಬಡಿಬೇಕಂತ ನಮ್ಗೆ ಗೊತ್ತೈತೆ. ಅವ್ರು ಏಕಾಏಕಿ ಆಯಿತು 1 ರೂಪಾಯಿ ಕೊಡ್ತೀವಿ, 2 ರೂಪಾಯಿ ಕೊಡ್ತೀವಿ, ನಾವು ಬೆಂಬಲ ಬೆಲೆ ಘೋಷಣೆ ಮಾಡ್ತೀನಿ ಅಂದಾಗ ಇವರು ವರದಿ ಏನು ಕೊಡ್ತಾರೆ? ಈಗ ಆತನು ಪುಂಗನೂರಿಂದ ಬರ್ತಾ ಇದ್ದಾನೆ, ಆತ ಹೇಳ್ದ ನಾನು ಪುಂಗನೂರಿಂದ ಬರ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಚಾರ್ಜ್ ಬರಬಾರ್ದು, 80 ರೂಪಾಯಿ ಹೋದರೆ ಅವ್ನಿಗೆ ಏನು ಗಿಟ್ಪಾಟಾಗಲ್ಲ, ಕೈಯಿಂದ ಇನ್ನು 20 ರೂಪಾಯಿ ಹೋಗಬೇಕು. ಆ ಪರಿಸ್ಥಿತಿ ಇರುವಾಗ ಆಂಧ್ರದಿಂದ ಎಷ್ಟು ಕಾಯಿ ಬರ್ತಾ ಇದೆ, ಲೋಕಲ್ ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಬಾಕ್ಸ್ ಬರ್ತಾ ಇದೆ, ಏನು ಆವ್ರೇಜ್ ರೇಟ್ ಹೋಗ್ತಾ ಇದೆ, ಅದು ಅಂಕಿ ಅಂಶಗಳ ಪ್ರಕಾರ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಎಲ್ಲಿದೆ ಹೇಳಿ? ಏನು ರೇಟ್ ಇದೆ ಅಂತೇಳಿ ಹೇಳಿ, ಎಷ್ಟು ಅವಕ ಬರ್ತಾ ಇದೆ ಅಂತೇಳಿ. ಏಕಾಏಕಿ ಕೇಳಿದಾಗ OB ರಾಯನ ಕಾಲದಲ್ಲೇ ನೀವು ಅದನ್ನು ಬಾಕ್ಸ್ಗಳು ಹಾಕ್ಬಿಟ್ಟು ಕಷ್ಟಪಟ್ಟು ರೈತನಿಗೆ ಸಿಗಲ್ಲ. ಇವತ್ತು ಮಾವು ಬೆಂಬಲ ಬೆಲೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಹಿಂದೆ ಏನು ಮುದ್ರೆ ಹಾಕಿದ್ರು ಅವ್ರಿಗೆ ಮಾತ್ರ ಸಿಗ್ತಾ ಇದೆ, ನಿಜವಾದ ರೈತರಿಗೆ ಸಿಗ್ತಾ ಇಲ್ಲ. ಕೇಳಿದ್ರೆ FID ಆಗೋಗಿದೆ, ಸರ್ವರ್ ಪ್ರಾಬ್ಲಮ್ಮು, ಅದು ಇದು ಚೀಟಿ ಬರ್ಕೊಡ್ತಾರೆ ಮೇಡಮ್. ಸುಮಾರು 100 ಕಿಲೋಮೀಟ್ರು ಇದು ಟ್ಯಾಕ್ಟ್ರಿ ನಿಲ್ತಿದೆ. ಟೊಮಾಟೊ ಬೆಳೆಗಾರರನ್ನೇ ನಿರ್ಲಕ್ಷ್ಯ ಆಗ್ಬಿಟ್ಟೈತೆ.
ಏನು ಹುಣಸೆ ಮರಗಳಿದೆಯಾ, ಟೊಮಾಟೊ ಬೆಳೆ ಎಲ್ಲ ಬಿಟ್ಬಿಡೋಣಪ್ಪ ಅಂತೇಳಿ ಹುಳಿ ಮಾಡ್ಕೊಳ್ಳೋಕ, ಇಲ್ಲ ಏನೋ ಮಾತ್ರೆ ಗೀತ್ರೆ ಏನು ಉತ್ಪಾದನೆ ಹೇಳ್ಬಿಟ್ರಿ ಕೆಡ್ತು ಹುಳಿ ಬರೋಕೆ, ಅದನ್ನು ನಾವು ಬಿಟ್ಬಿಡ್ತೀವಿ. ನಮ್ಮ ಪರಿಸ್ಥಿತಿ ಹಿಂಗಿದೆ ಅಲ್ಲ. ಕೇಳಿ, ಈಗ ಮಾರ್ಕೆಟಲ್ಲಿ ಎಷ್ಟು ಅವಕಾಶ ಬರ್ತದೆ, ಏನು ರೇಟ್ ಆಗಿದೆ, ಯಾರು ಅವರಿಬ್ಬರು ಸೆಕ್ಯೂರಿಟಿ ಇದ್ದಾರೆ ಕೇಳಿ. ಅವ್ರು ಬಿಟ್ಟು ಬೆಳಗ್ಗೆ ನಾವು 9 ಗಂಟೆಗೆ ಇಲ್ಲಿ ಬಂದಿರೋರು, ಆ ಗಾಡಿ ಹಾಕೊಂಡ್ರೆ ನೇನು ಏಷ್ಯದೆ ಅಂತೆಲ್ಲ ಆತ್ಮ ಮೇಲೆ ಗಲಾಟ, ಆ ಗಾಡಿ ಹಾಕೊಂಡ್ರೆ ನೇನು ಏಷ್ಯದೆ ಅಂತೆಲ್ಲ ಗಲಾಟ. ಅವ್ರು ಅದನ್ನು ನೋಡೋದೇ ಇದಾಗ್ತಾರೆ ಅಂತೇಳಿ ರೇಟ್ ಏನು ಹೋಗಿದೆ ಅಂತೇಳಿ ನಿಮ್ಗೆ ಮಾಹಿತಿ ಕೊಡೋರು ಯಾರು? ಕನಿಷ್ಠ ಯಾರೋ ಒಬ್ಬ ಅಧಿಕಾರಿ ಇರಬೇಕಲ್ಲ ಇಲ್ಲಿ. ಯಾಕಂದರೆ ನಾವು ಭೂಮಿ ತಾಯಿಗೆ ಸುರಿತಾ ಇರೋದು, ನಾವು ಯಾವುದೇ ರಾಜಕೀಯ ಪಕ್ಷಗಳು ಸುರಿತಾ ಇಲ್ಲ, ನಾವು ಯಾವುದೇ ಕೆರೆ ಕುಂಟೆಗಳು ಸುರಿತಾ ಇಲ್ಲ, ನಾವು ಸುರಿತಾ ನಮ್ಮ ಭೂಮಿ ತಾಯಿ ಮೇಲೆ. ಆ ಭೂಮಿ ತಾಯಿ ಕರುಣೆ ತೋರಿಸ್ತಾ ಇಲ್ಲ. ಆ ಕರುಣೆ ತೋರಿಸ್ಬೇಕಾದ್ರೆ ಅಧಿಕಾರಿಗಳ ಒಂದು ಗ್ರೀನಿಂಗಿಗೆ ಬೆಲೆ ಕೊಡಿ ಅಂತೇಳಿ ಇವತ್ತು ನಾವು ಹೋರಾಟ ಮಾಡಿ, ಆ ಹೋರಾಟಕ್ಕೆ ಎಲ್ಲರೂ ಸಮ್ಮತದಿಂದ ನಿಮ್ಗೆ ಕೊಡ್ತಾ ಇದ್ದೀವಿ. ನಮಗೇನಾದರೂ ನಿಮ್ಮ ವರದಿ ತಪ್ಪು ಅಂತೇಳಿ ಎನ್ಎಂ ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಮದ್ಯದ ಅಮಲಿನಲ್ಲಿ ಓಡಾಡುತ್ತಿದ್ದ ವ್ಯಕ್ತಿಯೊಬ್ಬರು ಕಲ್ಲು ಕಟ್ಟಡದ ಬಾವಿಗೆ ಬಿದ್ದು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮದ್ಯದ ಅಮಲಿನಲ್ಲಿ ಓಡಾಡುತ್ತಿದ್ದ ವ್ಯಕ್ತಿಯೊಬ್ಬರು ಕಲ್ಲು ಕಟ್ಟಡದ ಬಾವಿಗೆ ಬಿದ್ದು ಸಾವನ್ನಪ್ಪಿರುವ ದಾರುಣ ಘಟನೆ ಚಿಂತಾಮಣಿ ನಗರದಲ್ಲಿ ಸಂಭವಿಸಿದೆ. ನಾಯಿಗಳು ನಿರಂತರ ಬೊಗಳುತ್ತಿದ್ದರಿಂದ ಘಟನೆ ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಚಿಂತಾಮಣಿ ನಗರದ ಶಾಂತಿನಗರ ಬಡಾವಣೆಯ ನಿವಾಸಿ 38 ವರ್ಷದ ಮುರುಗನ್ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ. ಮದ್ಯ ವ್ಯಸನಿಯಾಗಿದ್ದ ಮುರುಗನ್ ಸಂಜೆ ಸುಮಾರು 5 ಗಂಟೆಯ ವೇಳೆಗೆ ನಗರದ ಅಂಬಾಜಿದುರ್ಗ ಬೆಟ್ಟಕ್ಕೆ ಹೊಂದಿಕೊಂಡಿರುವಂತಹ ಕೈಲಾಸಗಿರಿ ಬೆಟ್ಟದ ರಸ್ತೆಯಲ್ಲಿ ಇರುವ ವೆಂಕಟೇಶ್ವರ ಅವರಿಗೆ ಸೇರಿದ ಕಲ್ಲು ಕಟ್ಟಡದ ಬಾವಿಯ ಬಳಿ ಓಡಾಡುತ್ತಿರುವುದನ್ನ ಸ್ಥಳೀಯರು ಗಮನಿಸಿದ್ದಾರೆ. ಮುರುಗನ್ ಅವರು ಬಾವಿಯ ಬಳಿ ಓಡಾಡಿದ್ದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ಬಂದ ನಾಯಿಗಳು ಕಲ್ಲು ಬಾವಿಯ ಒಳಗಡೆ ಇಣುಕಿ ನೋಡಿ ಜೋರಾಗಿ ಬೊಗಳಲು ಆರಂಭಿಸಿವೆ. ನಾಯಿಗಳ ವಿಚಿತ್ರ ವರ್ತನೆಯಿಂದ ಸಂಶಯಗೊಂಡ ಸಾರ್ವಜನಿಕರು ಬಾವಿಯ ಬಳಿ ಓಡಾಡುತ್ತಿದ್ದ ವ್ಯಕ್ತಿ ಒಳಗಡೆ ಬಿದ್ದಿರಬಹುದು ಎಂದು ಶಂಕಿಸಿ ತಕ್ಷಣವೇ 112 ತುರ್ತು ಸ್ಪಂದನ ಸಹಾಯವಾಣಿ ಮೂಲಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿಯನ್ನ ಪರಿಶೀಲಿಸಿ ಅಗ್ನಿಶಾಮಕ ದಳದ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬಾವಿಯಲ್ಲಿ ತೀವ್ರ ಹುಡುಕಾಟ ನಡೆಸಿ ಮುರುಗನ್ ಅವರ ಶವವನ್ನ ಮೇಲೆಕೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳಕ್ಕೆ ಬಂದ ಸಾರ್ವಜನಿಕರು ಮೃತನ ಗುರುತನ್ನ ಪತ್ತೆ ಹಚ್ಚಿದ್ದು ನಗರ ಠಾಣೆಯ ಪೊಲೀಸರು ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಗಿಡಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳ ರೀತಿಯಲ್ಲಿ ಪೋಷಣೆ ಮಾಡಬೇಕೆಂದು ಉಪಲೋಕಾಯುಕ್ತ ಬಿ ವೀರಪ್ಪನವರು ಹೇಳಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ರಸ್ತೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿಗಳಾದ ಉಪಲೋಕಾಯುಕ್ತ ಬಿ ವೀರಪ್ಪ ಮತ್ತು ನ್ಯಾಯಮೂರ್ತಿ KN ಫಣೀಂದ್ರ ಈ ವನ ಮಹೋತ್ಸವದಲ್ಲಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಅವರು, ಶ್ರೀನಿವಾಸಪುರ ತಾಲೂಕಿನ ಚಿಂತಕುಂಟೆ ಅರಣ್ಯ ಪ್ರದೇಶದಲ್ಲಿ ಈ ವನ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದ್ದು, ಕಳೆದ ವರ್ಷ 1.5 ಲಕ್ಷ ಗಿಡಗಳನ್ನು ನೆಟ್ಟಿದ್ದೇವೆ. ಈ ಬಾರಿ ಅದರ 2 ಪಟ್ಟು ಗಿಡಗಳನ್ನು ನೆಡುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದರು. ಕರ್ನಾಟಕ ಲೋಕಾಯುಕ್ತ, ಕೋಲಾರ ಕಾನೂನು ಸೇವೆ ಪ್ರಾಧಿಕಾರ ಹಾಗೂ ಕೋಲಾರ ಅರಣ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಪರಿಸರ ಹಾಗೂ ಅರಣ್ಯ ಸಂರಕ್ಷಣೆ ಕುರಿತು ಪ್ರತಿಜ್ಞೆ ಬೋಧಿಸಲಾಯಿತು. ಉಭಯ ನ್ಯಾಯಮೂರ್ತಿಗಳು ಗಿಡ ನೆಟ್ಟು ಅದನ್ನು ಪೋಷಣೆ ಮಾಡಬೇಕೆಂದು ಕರೆ ಕೊಟ್ಟರು. ಸರ್ ಈ ಕಡೆ ಒಂದು ಸರಿ ಪಲ ಸರಿ ಕಡೆ
ನಾವು ಶ್ರೀನಿವಾಸಪುರ ಬೆಂಗಳೂರಿಗೆ ಈ ಮೂಲೆಯಲ್ಲಿದ್ದೀವಿ, ಅಂದರೆ ದೇವಮೂಲೆಯಲ್ಲಿದ್ದೀವಿ. ಈ ವರ್ಷ ನಾವು ಈ ವನ ಮಹೋತ್ಸವವನ್ನು ದೇವಮೂಲೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೋದ ವರ್ಷ ನಾನು ನಮ್ಮ ಪಡಿನ ಸಾಹೇಬರು 1,40,000 ಗಿಡ ಹಾಕ್ಸಿದ್ದೀವಿ. ಈ ಸಲ ಅದು ಮೀರುತ್ತೆ ಅಂತ ನನಗೆ ನಂಬಿಕೆ ಇದೆ, ಯಾಕಂದ್ರೆ ದೇವಮೂಲೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈ ವನ ಮಹೋತ್ಸವ ಅಂದರೆ ವರ್ಷಕ್ಕೊಂದ್ಸಲ 4 ಗಿಡ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ನೀರು ಹಾಕದೆ ಸತ್ತೋಗುತ್ತೆ ಅಂದ್ರೆ ವನ ಮಹೋತ್ಸವ ಆಗೋದಿಲ್ಲ. ಏನು ನಾವು ಗಿಡ ಹಾಕ್ತೀವೋ ಅದು ಒಂದು ಸಾಯ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ಎಸ್ಪೆಷಲಿ ನಮ್ಮ ಮೇಡಮ್ ಜವಾಬ್ದಾರಿ ಜಾಸ್ತಿ ಇದೆ. ಒಂದು ಗಿಡ ಸಾಯಂಗಿಲ್ಲ ಇಲ್ಲಿ ಹಾಕಿದ್ದು ಮೇಡಮ್. ಮಳೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ, ಟ್ಯಾಂಕು ಹೊಡಿಬೇಕು, ನೀವು ಜೊತೆಗೆ ಕೇಳ್ಬೇಕು. ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಮೇಷ್ಗೂ ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು. ನಮ್ಮ ಪತ್ರಕರ್ತರು ಬರ್ತಾರೆ, ನೀರು ಹಾಕಕ್ಕೆ ಬರಬೇಕು. ನಾನು ಪಡಿನ ಸಾಹೇಬರು ಸಣ್ಣನೂ ಬರ್ತೀವಿ. ನೀವು ನೀರು ಹಂಗೆ ಮಾಡಿ ಬರ್ಬೇಕಂದ್ರೆ ನಾವು ಈ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅಂದರೆ ಆ ಮರಗಳನ್ನ ಅದನ್ನು ನಾವು ಅದು ಮಕ್ಕಳ ಥರ ಅದನ್ನು ನಾವು ಬೆಳೆಸಿದ್ರೆ ಮುಂದೊಂದು ದಿವಸ ಈ ಮಕ್ಕಳು ನಾಳೆ ಬೆಳಗ್ಗೆ ಏನು ಈ ದೇಶದ ನಾಯಕರಾಗ್ತಾರೋ ಅವು ಈ ದೇಶದ ನಮ್ಮನ್ನು ಕಾಪಾಡೋ ನಾಯಕರಾಗ್ತಾರೆ ಈ ಮರಗಳು. ಅದನ್ನು ಮಾಡಬೇಕು ಅಂದರೆ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಬೆಳೆಸ್ತೀವೋ ಆ ರೀತಿ ನಾವು ಈ ಸಸ್ಯಗಳನ್ನು ಬೆಳೆಸಬೇಕು. ಇವತ್ತು ಅದು ಸಸ್ಯ ಇಲ್ಲಿನ ನಮ್ಮ ಎನ್ಎಂ ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಅನುಕೂಲಕರ ತೀರ್ಪಿಗಾಗಿ ಮಾಟ ಮಂತ್ರದ ಮೊರೆ ಹೋದ ಮಹಿಳೆ. ನ್ಯಾಯಾಧೀಶರ ಮೇಜಿನ ಬಳಿ ಸಾಸಿವೆ ಕಾಳು ಪ್ರತ್ಯಕ್ಷ, ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಅಕ್ರಮವಾಗಿ ನೆಲೆಸಿದ್ದ ಪಾಕ್ ಮೂಲದ ಪ್ರಜೆಗಳು ವೀಸಾ ಮುಗಿದ ಮೇಲೂ ಭಾರತದಲ್ಲಿ ವಾಸ, ತಾಯಿ ಮಗನ ಬಂಧನ. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ವಿಚಾರ, ಡಿಜಿಟಲೈಸ್ ಕಾರ್ಯ ಚುರುಕುಗೊಳಿಸಲು ಸೂಚನೆ, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್. ಟೊಮ್ಯಾಟೊ ಬೆಲೆ ಭಾರೀ ಕುಸಿತ, ಸಂಕಷ್ಟಕ್ಕೆ ಸಿಲುಕಿದ ರೈತರು, ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.